ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ವಿಚಾರ ಗಮನಕ್ಕೆ ಬಂತು ಅಂತ ಅನ್ಕೋತೀನಿ. ಒಂದು ಕಾರ್ಯಕ್ರಮದಲ್ಲಿ ಏಕನಾಥ್ ಶಿಂದೆ ಅವರು ಹೇಳ್ತಾರೆ, ಮಹಾರಾಷ್ಟ್ರದಲ್ಲಾದಂಗೆ ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿ. ಹಾಗಾದ್ರೆ ಬಿಜೆಪಿ ಆಪರೇಷನ್ ಸ್ಟಾರ್ಟ್ ಮಾಡ್ತಾ ಅವ್ರು ಹೇಳಿದ್ದು ಹೇಗೆ ಅಂತೇಳಿ? ಯಾರೋ ಶಿಂದೆ ಮಾತೆಲ್ಲ ಯಾಕೆ ಬೆಲೆ ಕೊಡಕ್ ಹೋಗ್ತೀರಾ ನೀವು? ಅವ್ರ ಸರ್ಕಾರ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಎಲೆಕ್ಷನ್ ಆದ್ಮೇಲೆ ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಅವ್ರ ಸರ್ಕಾರ ಇರುತ್ತೆ, ಬಿಜೆಪಿನೇ ಬರಲ್ಲ ಅಂದ್ರೆ ಅವ್ರ ಸರ್ಕಾರ ಎಲ್ಲಿರುತ್ತೆ? ಅದು ಯಾಕೆಂದ್ರೆ ಈ ಲೋಕಸಭಾ ಎಲೆಕ್ಷನ್ ಬರೋಕ್ಕೂ ಮುಂಚೆನೆ ಬಿಜೆಪಿ ನಾಯಕರು ಕೂಡ ಈ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು. ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಕಾದ್ ನೋಡಿ ಅವ್ರು ಏನಾಗುತ್ತೆ ಅಂದ್ರೆ ಮೊನ್ನೆ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಇವ್ರಿಗೂ ಜೆಡಿಎಸ್ ಬಿಜೆಪಿ ಒಂದಾದ್ರು. ಆ ಸಂದರ್ಭದಲ್ಲಿ 28ಕ್ಕೆ 28 ಬರ್ತೀವಿ ಅಂತ ಹೇಳಿದ್ರು. ಈ ಎಲ್ಲ ಏನಾದ್ರು 28ಕ್ಕೆ 28 ಅನ್ನೋ ಸುದ್ದಿನೇ ಬಿಟ್ಬಿಟ್ರೆ. ಈಗ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಸಿಂಗಲ್ ಡಿಜಿಟ್ ಬರ್ತೀರಾ ಅಂತ ನಾನು ಒಂದು 15-20 ದಿವಸ ಹೇಳ್ತಾ ಇದ್ದೀನಿ. ಸಿಂಗಲ್ ಡಿಜಿಟ್ ಬರೋದು ನಮ್ಗೆ ಬಹಳ ಸ್ಪಷ್ಟವಾಗಿ ಈ ಸಲ ಹೆಚ್ಚು ಮಾತುಗಳು ನಮ್ಗೆ ಬರುತ್ತೆ, ಹೆಚ್ಚು ಸ್ಥಾನಗಳು ನಮಗ್ ಬರುತ್ತೆ. ಆಮೇಲೆ ಇವರು ಕಿರಿಕಿನ ಕನಸು ಕಾಣ್ತಾ ಇದ್ದಾರೆ. ಹೇಗೆ ಅಂದ್ರೆ ನಮ್ಗೆ ಅವ್ರದ್ದು ಸ್ಟ್ರೆಂತ್ ಎಷ್ಟು? 65, ಜೆಡಿಎಸ್ ಎಷ್ಟು? 19, 65, 75, 84 ಅವ್ರದ್ದು ಅಲ್ವಾ? ನಮ್ಗೆ 83 ಆದ್ರೆ ಅವರು 84 ಇರುತ್ತೆ, ನಾವು 83 ಆದ್ರೆ ನಮ್ ಸರ್ಕಾರ ಬಿದ್ದೋಗುತ್ತೆ. ನಾವು 83 ಆಗ್ಬೇಕಾದ್ರೆ 52-53 ಜನ ರಾಜೀನಾಮೆ ಕೊಡ್ಬೇಕಾಗುತ್ತೆ. ಕೊಡಕ್ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಇನ್ನು ಬಿಜೆಪಿ ಜೆಡಿಎಸ್ ನವರು ಇನ್ನೇನಾದ್ರು ಎಲೆಕ್ಷನ್ ಆದ್ಮೇಲೆ ನಮ್ ಕಡೆ ಬರ್ತಾರೆ ಹೊರತು. ಏಕನಾಥ್ ಶಿಂದೆ ಅವರ ಇನ್ನೊಂದು ಮಾತು ಒಳ ಅರ್ಥ ಇನ್ನೊಂದಿದೆ ಸರ್. ಅವ್ರದ್ದು ಶಿವಸೇನೆಯಲ್ಲಿ ಏನಾಯ್ತು ಗೊತ್ತಲ್ಲ ನಿಮ್ಗೆ, ಅಲ್ಲಿ ಡೆವಲಪ್ಮೆಂಟ್ ಆ ರೀತಿಯಾಗಿ ಕಾಂಗ್ರೆಸ್ ನಲ್ಲಿ 2 ಹೋಳು ಆಗ್ಬೋದು ಅನ್ನೋದ್ ರೀತಿ. 2 ಹೋಳು ಆಗಲ್ಲ, ಏನೇ ಇಲ್ಲ. ಅವ್ರ ಪಕ್ಷ ಓಡಾಗ್ಬೋದಷ್ಟೇ. ಇಂಡಿಯಾದಲ್ಲಿ ಇಂಡಿಯಾ ಕೂಟ ಗೆದ್ದು ಬಂದ್ಬಿಟ್ರೆ ಅವ್ರ ಶಿಂದೆ ಸರ್ಕಾರನೇ ಇಲ್ಲ, ಅದೇ ಉದುರೋಗುತ್ತೆ. ಅದೇ ಏನು ಇದು ತಿರುಕಿನ ಕನಸು ಕಾಣ್ತಾ ಇದಾರೆ ಬಿಜೆಪಿ ಅವರು. ನಮ್ ಸರ್ಕಾರ ಸುಭದ್ರವಾಗಿರುತ್ತೆ, ಇನ್ನು 4 ವರ್ಷ ಇರುತ್ತೆ, 4 ವರ್ಷ ಆದ್ಮೇಲೆ ಇನ್ನು 5 ವರ್ಷ ಇರುತ್ತೆ, ಇನ್ನು 9 ವರ್ಷ ಇರುತ್ತೆ ನಮ್ಗೆ. ಯಾಕೆಂದ್ರೆ ಮೇಲಿನ ಮೇಲೆ ಬಿಜೆಪಿ ಕೇವಲ ಇದೊಂದೇ ಅಲ್ಲ, ಈ ಅಧಿಕಾರ ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟಿಗೂ ಕೂಡ ಮಾತನಾಡ್ತಾ ಇರ್ತಾರೆ. ಸಿಎಂ ಚೇಂಜ್ ಆಗ್ತಾರೆ ಅಂತ ಹೇಳ್ತಾರೆ, ಮಿನಿಸ್ಟ್ರಿಗಿರಿ ಚೇಂಜ್ ಆಗುತ್ತೆ ಅಂತಾರೆ. ಜೊತೆಗೆ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ಕೊ ಬರ್ಬೇಕು ಅನ್ನೋ ಜವಾಬ್ದಾರಿ ಇದೆ. ಅಕಸ್ಮಾತ್ ಗೆಲ್ಲಿಸ್ಕೊ ಬರಿಲ್ಲ ಅಂತಂದ್ರೆ ಏನ್ ಬೇಕಾದ್ರೂ ಆಗ್ಬೋದು ಅಂತೇಳಿ ಸಿದ್ದರಾಮಯ್ಯನವರು ಕೂಡ ಒಂದು ಸಭೆಯಲ್ಲಿ ಹೇಳಿದ್ರು ಅಂತೇಳಿ. ಅದು ಜನರಲ್ ಆಗಿ ಹೇಳ್ತಾರೆ. ನೋಡಪ್ಪ, ಜಿಲ್ಲಾ ಮಂತ್ರಿಗಳಿಗೆ ನಿಮ್ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಕೆಲ್ಸ್ಕೊಂಡ್ ಬರೋ ಜವಾಬ್ದಾರಿ ನಿಮ್ದು ಅಂತ ಸಹಜವಾಗಿ. ಅದು ಅಂದ್ರೆ ಈ ರೀತಿಯಾಗಿ ಮಾಡಿದಾಗ ಅಸಮಾಧಾನ ಭುಗಿಲಿದ್ದಾಗ 2 ಹೋಳಾಗುತ್ತೆ ಅನ್ನೋ ರೀತಿ ಏನೂ ಇಲ್ಲ, ಯಾವ ಅಸಮಾಧಾನನೂ ಇಲ್ಲ. ಫಸ್ಟ್ ಅವ್ರ ಪಕ್ಷ ಸರ್ ಮಾಡ್ಕೊಳ್ಳಿ. ಅವ್ರ ಪಕ್ಷ 28 ವಿಧಾನಸಭಾ ಕ್ಷೇತ್ರ, ಲೋಕಸಭಾ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಕ್ಷೇತ್ರದಲ್ಲಿ ಕನಿಷ್ಠ 10 ಜನ ಅಭ್ಯರ್ಥಿಗಳಿಗೆ ಗೋ ಬ್ಯಾಕ್ ಚಳವಳಿ ಆಯ್ತು ಅವ್ರ ಪಕ್ಷದಲ್ಲಿ. ಕನಿಷ್ಠ 10 ಜನಕ್ಕೆ ಆಯ್ತು. ಅವ್ರ ಪಕ್ಷ ಒಂದು ಅವ್ರ ಮನೆ ಅವ್ರು ನೋಡ್ಕೊಳ್ಳಿ, ನಮ್ಮ ಮನೆ ಕತೆ ಅವ್ರಿಗೆ ಹಾಕ್ಬೇಕು. ಅಂತ ಹೇಳ್ತಿದ್ದೀರಿ. ಇನ್ನೊಂದು ವಿಚಾರ, ವೋಟ್ ತಂದ್ಕೊಡೋರು ಯಾರಿದ್ದಾರೆ ಬಿಜೆಪಿನಲ್ಲಿ? ಈಗ ಯಡಿಯೂರಪ್ಪ ಅವರಿದ್ರು, ಅವ್ರಿಗೆ ಏಜ್ ಆಯ್ತು, ರಿಟೈರ್ಡ್ ಆದ್ರು. ಈಗ ಜನರ ಹತ್ರ ಹೋಗಿ ವೋಟ್ ಕೇಳೋಂಥವ್ರು ಯಾರಿದ್ದಾರೆ? ಶಕ್ತಿ ಯಾರಿಗಿದೆ ಅವ್ರಿಗೆ? ಎಲ್ಲದಕ್ಕೂ ಮೋದಿ ಅಂತಾರೆ, ಮೋದಿ ಅಂತಾರೆ. ಇವ್ರ ಯೋಗ್ಯತೆಗೆ ಬಿಜೆಪಿ ಪಕ್ಷಕ್ಕೆ ವೋಟ್ ಕೊಡಿ ಅಂತಾನೂ ಕೇಳಲಿಲ್ಲ, ಅಥವಾ 28 ಅಭ್ಯರ್ಥಿಗಳು ನಮಗ್ ಓಟ್ ಕೊಡಿ ಅಂತಾನೆ ಕೇಳಲಿಲ್ಲ. ಎಲ್ಲರೂ ಹೋಗಿ ಮೋದಿ ಓಟ್ ಕೊಡಿ ಅಂತ ಕೇಳ್ತಾರೆ. ಆದ್ರೆ ಇವ್ರ ಬಂಡವಾಳ ಏನು ಇಲ್ಲ ಅಂತ ಆಯ್ತು. ಬಿಜೆಪಿದು ಬಂಡವಾಳ ಏನು ಇತ್ತು, ಈ ಕ್ಯಾಂಡಿಡೇಟ್ ಬಂಡವಾಳನು ಏನು ಇಲ್ಲ ಅಂತ ಅವರೇ ಒಪ್ಕೊಂಡಂಗ ಆಯ್ತು. ಓಕೆ ಓಕೆ, ಎಸ್ ಥ್ಯಾಂಕ್ ಯು ಸರ್. ಇಷ್ಟೊತ್ತು ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆ ರಾಮಲಿಂಗಾರೆಡ್ಡಿ ಅವರ ಮಾತನ್ನು ಕೇಳಿಸ್ಕೊಂಡ್ರಿ. ಲೋಕಸಭಾ ಚುನಾವಣೆ ಸೋಲಿನ ಭೀತಿಗೆ ಏನೇನೋ ಮಾತಾಡ್ತಾ ಇದ್ದವ್ರು ಇವರು ಅಷ್ಟೇ, ಏನೂ ಆಗಲ್ಲ ಆ ರೀತಿಯಾಗಿ. ಏಕನಾಥ್ ಶಿಂದೆ ಮಾತಿಗೆ ಬೆಲೆ ಇಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಈಗ ತಾನೆ ವಿಸ್ತಾರ ನ್ಯೂಸ್ಗೆ ರಿಯಾಕ್ಷನ್ ಕೊಟ್ಟರು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವೇ ಆಡಳಿತಕ್ಕೆ ಬರೋದಿಲ್ಲ, ನೋಡ್ತಾ ಇರಿ ರಿಸಲ್ಟ್ ಬಂದ ಮೇಲೆ. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಎಲ್ಲಿಂದ ಬರ್ತಾರವರು? ಲೋಕಸಭಾ ಎಲೆಕ್ಷನ್ ಮುಗಿದ ಮೇಲೆ ರಿಸಲ್ಟ್ ಬರುತ್ತಲ್ಲ, ಅವಾಗ ಅಲ್ಲೇನೆ ಅಧಿಕಾರ ಕಳ್ಕೊತಾರವರು ಕೇಂದ್ರದಲ್ಲಿ. ಇನ್ನು ಇಲ್ಲಿ ಬರೋದು ಹೆಂಗ್ ಸಾಧ್ಯ? ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಏನ್ ಹೇಳ್ತಿದಾರಲ್ಲ ಅದೆಲ್ಲ ನಿರಾಧಾರ, ಏನೂ ಆಗಲ್ಲ ಆ ರೀತಿಯಾಗಿ ಅಂತ ಹೇಳಿ ವಿಸ್ತಾರ ನ್ಯೂಸ್ಗೆ ಸಚಿವ ರಾಮಲಿಂಗಾರೆಡ್ಡಿ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ, ಯಾವ ಆಪರೇಷನ್ ಇಲ್ಲ, ಏನೂ ಇಲ್ಲ, 2 ಹೋಳು ಕೂಡ ಆಗೋದಿಲ್ಲ.
ಯಾವ ಅಸಮಾಧಾನವೂ ಕೂಡ ಇಲ್ಲ, ಸಿಎಂ ಚೇಂಜು ಇಲ್ಲ, ಏನೂ ಇಲ್ಲ, ಎಲ್ಲ ಜಸ್ಟ್ ಒಂದು ಊಹಾಪೋಹ ಅಷ್ಟೇ. ಸುಮ್ಮನೆ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಹಿಂಗೆ ಮಾತಾಡ್ತಾರೆ. ಈ ಬಾರಿ ಎಲೆಕ್ಷನ್ ಅಲ್ಲಿ, ಲೋಕಸಭಾ ಎಲೆಕ್ಷನ್ ಅಲ್ಲಿ ಅವರು ಕೇಂದ್ರದಲ್ಲೇ ಅಧಿಕಾರಕ್ಕೆ ಬರೋದಿಲ್ಲ, ಇನ್ನು ರಾಜ್ಯದಲ್ಲಿ ಬರೋದು ಹೆಂಗೆ? ಈ ರೀತಿಯಾಗಿ ರಿಯಾಕ್ಷನ್ ಕೊಟ್ಟರು ವಿಸ್ತಾರ ನ್ಯೂಸ್ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು. ते बोले आमच्याकडे पण नात ऑपरेशन करायचं आहे. म्हणजे नात ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नात ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले, येतो मी तिकडे. ते बोले आमच्याकडे पण नात ऑपरेशन करायचं आहे. म्हणजे नात ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नात ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले, येतो मी तिकडे. ते बोले ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.